ನಮಸ್ಕಾರ ಬಂಧುಗಳೇ, ಕತ್ತಲೆಯ ಲೋಕದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಈ ಚಾನಲ್ನಲ್ಲಿ ನಾನು ಕ್ರೈಮ್ ಕಥೆಗಳನ್ನು ಹೇಳ್ತೇನೆ, ಹಾಗೆ ಕೆಲವು ಗ್ಯಾಂಗ್ಸ್ಟರ್ಗಳ ಜೀವನ ಕಥೆಗಳನ್ನು ಕೂಡ ಹೇಳ್ತೀನಿ. ನಾನು ಈ ಕಥೆಯನ್ನು ನಿಮಗೆ ಕ್ರೈಮ್ ಮಾಡಲು ಪ್ರೇರೇಪಣೆ ಕೊಡಲು ಹೇಳ್ತಾ ಇಲ್ಲ. ಈ ಕಥೆಗಳನ್ನು ಕೇಳಿಯಾದ ಮೇಲೆ ನೀವು ನಿಮ್ಮ ಬದುಕಿನಲ್ಲಿ ತಪ್ಪು ಹೆಜ್ಜೆ ಇಡದೆ ಒಳ್ಳೆಯ ಜೀವನ ನಡೆಸುವಂತಾಗಲಿ ಅಂತ ಆಶಯ ಇಟ್ಕೊಂಡು ನಾನು ಕತೆ ಹೇಳ್ತೀನಿ. ಇವತ್ತು ನಾನು ನಟಿಯಾಗಲು ಮುಂಬೈಗೆ ಬಂದು ಲೇಡಿ ಡಾನ್ ಆದ ಅರ್ಚನಾ ಶರ್ಮಾ ಕತೆ ಹೇಳ್ತೀನಿ. ಈಕೆ ಹುಟ್ಟಿದ್ದು ಎಲ್ಲಿ ಮತ್ತು ಯಾವಾಗ, ಈಕೆಯ ಬಾಲ್ಯ ಹೇಗಿತ್ತು, ಬಾಲ್ಯದಲ್ಲಿ ರಾಮಲೀಲಾ ಉತ್ಸವದ ವೇಳೆ ರಾಮಾಯಣ ನಾಟಕದಲ್ಲಿ ಈಕೆ ಮಾಡ್ತಾ ಇದ್ದ ಪಾತ್ರವಾದ್ರೂ ಯಾವುದು, ಅರ್ಚನಾ ಎಲ್ಲಿಯವರೆಗೆ ಓದಿದ್ದರು, ಬಾಲಿವುಡ್ ನಟಿಯಾಗಬೇಕು ಅನ್ನೋ ಆಸೆ ಚಿಗುರೊಡೆಯೋ ಮುಂಚೆ ಈಕೆ ಮಾಡ್ತಾ ಇದ್ದ ಕೆಲಸವಾದ್ರೂ ಏನು, ನಟಿಯಾಗಬೇಕೆಂದು ಮುಂಬೈಗೆ ಬಂದ ಈಕೆ ತನ್ನ ಆಸೆ ಈಡೇರದಿದ್ದಾಗ ಗ್ಯಾಂಗ್ಸ್ಟರ್ಗಳ ನಂಟನ್ನು ಹೇಗೆ ಬೆಳೆಸಿಕೊಂಡು ತನ್ನ ಸೌಂದರ್ಯವನ್ನೇ ಆಯುಧವಾಗಿ ಬಳಸ್ತಾ ಇದ್ರ ಅರ್ಚನಾ, ಪಾತಕ ಲೋಕದಲ್ಲಿ ಅರ್ಚನಾ ಮಾಡಿದ ಕೃತ್ಯಗಳಾದ್ರೂ ಏನು, ಪಾಪಿಗಳ ಲೋಕದಲ್ಲೇ ಅಂತ್ಯ ಕಂಡ್ರ ಅರ್ಚನಾ, ಈ ಎಲ್ಲ ಕಥೆಗಳನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೆ ದಯವಿಟ್ಟು ನೋಡಿ. ಅರ್ಚನಾ ಶರ್ಮಾ ಹುಟ್ಟಿದ್ದು ಎಲ್ಲಿ ಮತ್ತು ಯಾವಾಗ? ನವೆಂಬರ್ 17, 1975 ಅರ್ಚನಾ ಶರ್ಮಾ ಮಧ್ಯಪ್ರದೇಶದ ಉಜ್ಜೈನ್ ಎಂಬ ನಗರದಲ್ಲಿ ಹುಟ್ಟುತ್ತಾರೆ. ಇವರದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿರುತ್ತೆ. ಈಕೆಯ ತಂದೆ ಮಧ್ಯಪ್ರದೇಶ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈಕೆಯ ತಾಯಿ ಹೌಸ್ ವೈಫ್ ಆಗಿ ಇರ್ತಾರೆ. ಎಲ್ಲ ತಂದೆ ತಾಯಿಯರಂತೆ ಈಕೆಯ ತಂದೆ ತಾಯಿಗೂ ಮಗಳನ್ನು ಚೆನ್ನಾಗಿ ಓದಿಸಬೇಕು ಅನ್ನುವ ಆಸೆ ಇರುತ್ತೆ. ಅರ್ಚನಾ ಶರ್ಮಾ ಬಾಲ್ಯ ಹೇಗಿತ್ತು? ಶಾಲಾ ದಿನಗಳಲ್ಲಿ ಅರ್ಚನಾ ಶರ್ಮಾ ತುಂಬಾ ಚೆನ್ನಾಗಿ ಓದ್ತಿದ್ರಂತೆ. ಹಾಗೆ ಈಕೆಗೆ ಕಲೆ ಮತ್ತು ಸಂಸ್ಕೃತಿಯಲ್ಲಿ ವಿಶೇಷವಾದ ಆಸಕ್ತಿ ಇತ್ತಂತೆ. ಶಾಲೆಯಲ್ಲಿ ನಡೆಯುವಂತಹ ನೃತ್ಯ ಸ್ಪರ್ಧೆ, ಹಾಡುಗಾರಿಕೆ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ ಹಾಗೆ ನಟನೆಯ ಸ್ಪರ್ಧೆಯಲ್ಲಿ ಕೂಡ ಈಕೆ ಪಾಲ್ಗೊಳ್ತಾ ಇದ್ರಂತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈಕೆಯ ಶಾಲಾ ದಿನಗಳು ತುಂಬಾ ಚೆನ್ನಾಗಿ ಇತ್ತಂತೆ. ಬಾಲ್ಯದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನ ನಗರದಲ್ಲಿ ನಡೀತಾ ಇದ್ದ ರಾಮಲೀಲಾ ಉತ್ಸವದ ರಾಮಾಯಣ ನಾಟಕದಲ್ಲಿ ಅರ್ಚನಾ ಶರ್ಮಾ ಯಾವ ಪಾತ್ರ ಮಾಡ್ತಾ ಇದ್ರು? ಮಧ್ಯಪ್ರದೇಶದ ಉಜ್ಜಯಿನ ನಗರದಲ್ಲಿ ಮೌನಿ ಬಾಬಾ ಅಂತ ಒಬ್ಬರು ಬಾಬಾ ಇದ್ರಂತೆ. ಅವರು ರಾಮಲೀಲಾ ಉತ್ಸವವನ್ನು ನಡೆಸ್ತಾ ಇದ್ರಂತೆ. ಆ ಉತ್ಸವದಲ್ಲಿ ರಾಮಾಯಣ ನಾಟಕ ನಡೀತಾ ಇತ್ತಂತೆ. ಅದರಲ್ಲಿ ಅರ್ಚನಾ ಶರ್ಮಾ ಸೀತೆಯ ಪಾತ್ರ ಮಾಡ್ತಾ ಇದ್ರಂತೆ. ಅವರನ್ನು ನೋಡಿದ ಜನ ಅರ್ಚನಾ ಶರ್ಮಾ ನಿಜವಾಗ್ಲೂ ಸೀತೆ ತರಾನೇ ಕಾಣ್ತಾ ಇದ್ಲು ಅಂತಿದ್ರಂತೆ. ಶರ್ಮಾ ಎಲ್ಲಿಯವರೆಗೆ ಓದಿದ್ರು? ಮಧ್ಯಪ್ರದೇಶ್ ಸ್ಟೇಟ್ ಬೋರ್ಡ್ನಿಂದ 12th ಅಂದರೆ PUC ಪಾಸ್ ಮಾಡಿದ ಅರ್ಚನಾ ಶರ್ಮಾ ವಿಕ್ರಮ್ ಯೂನಿವರ್ಸಿಟಿ ಅನ್ನೋ ಒಂದು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಅಂದರೆ ಪದವಿ ಶಿಕ್ಷಣಕ್ಕೆ ಸೇರಿಕೊಂಡಿದ್ರಂತೆ. ಅಲ್ಲಿ BA ಓದ್ತಾ ಇದ್ರಂತೆ. ಆದರೆ ಕಾರಣಾಂತರಗಳಿಂದ ಒಂದೇ ವರ್ಷಕ್ಕೆ ಅಂದರೆ ಫಸ್ಟ್ ಇಯರ್ BAನಲ್ಲೇ ಕಾಲೇಜು ಬಿಟ್ಟು ಬಿಡ್ತಾರಂತೆ. ಬಾಲಿವುಡ್ ನಟಿಯಾಗಬೇಕೆಂಬ ಆಸೆ ಚಿಗುರೊಡೆಯೋ ಮುಂಚೆ ಅರ್ಚನಾ ಶರ್ಮಾ ಏನು ಕೆಲಸ ಮಾಡ್ತಾ ಇದ್ರು? ಡಿಗ್ರಿಯನ್ನು ಅರ್ಧಕ್ಕೆ ಬಿಟ್ಟ ಅರ್ಚನಾ ಶರ್ಮಾ ಮಧ್ಯಪ್ರದೇಶ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ತನ್ನ ತಂದೆ ಕೂಡ ಹೋಮ್ ಗಾರ್ಡ್ ಆಗಿರೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಸೇರ್ಕೊಳ್ತಾರೆ. ಆದರೆ ಅಲ್ಲಿನ ಸಮಯ ಅಂದರೆ ಟೈಮಿಂಗ್ ಹಾಗೆ ಅಲ್ಲಿದ್ದ ಪ್ರೆಷರ್ ಅಂದರೆ ಒತ್ತಡದಿಂದ ಆ ಕೆಲಸವನ್ನು ಬಿಡ್ತಾರೆ. ಪೊಲೀಸ್ ಕೆಲಸ ಬಿಟ್ಟ ಮೇಲೆ ಅರ್ಚನಾ ಶರ್ಮಾ ಮಧ್ಯಪ್ರದೇಶದ ಉಜ್ಜಯಿನ್ ನಗರ ಬಿಟ್ಟು ಭೋಪಾಲ್ ನಗರಕ್ಕೆ ಬರ್ತಾರೆ.
ಭೋಪಾಲ್ ನಗರದಲ್ಲಿ ಸೋಮ್ ಡಿಸ್ಟಿಲರೀಸ್ ಅಂತ ಒಂದು ಕಂಪನಿ ಇತ್ತು. ಆ ಕಂಪನಿಯಲ್ಲಿ ಅರ್ಚನಾ ಶರ್ಮಾ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ಆ ಕಂಪನಿಯೊಂದಿಗೆ ವ್ಯವಹಾರ ಹೊಂದಿದ ಒಂದು ಪಕ್ಷದ ರಾಜಕಾರಣಿ ಅರ್ಚನಾ ಶರ್ಮಾ ಸೌಂದರ್ಯ ನೋಡಿ ಮನಮೋಹಕಗೊಳ್ತಾರೆ. ಅರ್ಚನಾ ಶರ್ಮಾ ಕೂಡ ಆ ರಾಜಕಾರಣಿ ಮೇಲೆ ತನ್ನ ಆಸಕ್ತಿಯನ್ನು ತೋರಿಸ್ತಾಳೆ. ಆ ರಾಜಕಾರಣಿಗೂ ಅರ್ಚನಾ ಶರ್ಮಾಗೂ ಅಫೇರ್ ಅಂದರೆ ಸಂಬಂಧವಾಗುತ್ತೆ. ಆದರೆ ಕಾರಣಾಂತರಗಳಿಂದ ಈ ಅಫೇರ್ ತುಂಬ ದಿನ ಉಳಿಯಲ್ಲ. ಅಲ್ಲಿಂದ ಅರ್ಚನಾ ಶರ್ಮಾ ಸೋಮ್ ಡಿಸ್ಟಿಲರೀಸ್ ಕಂಪನಿಯಿಂದ ಕೆಲಸ ಬಿಡ್ತಾರೆ. ಕೆಲಸ ಬಿಟ್ಟ ಅರ್ಚನಾ ಶರ್ಮಾಗೆ ತಾನು ನಟಿಯಾಗಬೇಕೆಂಬ ಆಸೆ ಶುರುವಾಗುತ್ತೆ. ಆ ಕಾರಣಕ್ಕೆ ಮಧ್ಯಪ್ರದೇಶದ ಭೋಪಾಲ್ ನಗರ ಬಿಟ್ಟು ಮಹಾರಾಷ್ಟ್ರದ ಮಾಯಾನಗರಿ ಮುಂಬೈಗೆ ಅರ್ಚನಾ ಶರ್ಮಾ ಬರ್ತಾರೆ. ನಟಿಯಾಗಬೇಕೆಂದುಕೊಂಡು ಮುಂಬೈಗೆ ಬಂದ ಅರ್ಚನಾ ಶರ್ಮಾ ನಟನಾ ರಂಗದ ಬದುಕು ಹೇಗಿತ್ತು? ಮುಂಬೈಗೆ ಬಂದ ಮೊದಲು ಅರ್ಚನಾ ಶರ್ಮಾ ಮಾಡಲಿಂಗ್ ಇಂಡಸ್ಟ್ರಿ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳನ್ನು ಹುಡುಕ್ತಾರೆ. ರಾಮಾಯಣದಲ್ಲಿ ಸೀತೆಯ ಪಾತ್ರ ಮಾಡ್ತಾ ಇದ್ರು ಅಂದ್ರೆ ಇವರು ಎಷ್ಟು ಸುಂದರವಾಗಿದ್ರು ಅಂತ ನೀವೇ ಊಹಿಸಿಕೊಳ್ಳಬಹುದು. ಆದರೂ ಈಕೆಗೆ ಸಿನಿಮಾ ಇಂಡಸ್ಟ್ರಿ ಮತ್ತು ಮಾಡಲಿಂಗ್ ಇಂಡಸ್ಟ್ರಿಯಲ್ಲಿ ಅವಕಾಶ ಸಿಗುವುದಿಲ್ಲ. ಇದರಿಂದ ಬೇಸತ್ತ ಅರ್ಚನಾ ಶರ್ಮಾ ಮುಂಬೈಯಲ್ಲೇ ಒಂದು ಆರ್ಕೆಸ್ಟ್ರಾ ತಂಡವನ್ನು ಸೇರಿಕೊಳ್ತಾರೆ. ಈ ತಂಡದ ಮೂಲಕ ಗಲ್ಫ್ ದೇಶದಲ್ಲಿ ಆರ್ಕೆಸ್ಟ್ರಾ ಪ್ರದರ್ಶನ ಮಾಡ್ತಾರೆ. ಹೀಗೆ ಅರ್ಚನಾ ಶರ್ಮಾ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಸಿಕೊಂಡಿರ್ತಾರೆ. 1994ರಲ್ಲಿ ನಡೆದ ಆರ್ಕೆಸ್ಟ್ರಾ ಕಾರ್ಯಕ್ರಮವೊಂದರಲ್ಲಿ ಅರ್ಚನಾ ಶರ್ಮಾಗೆ ಪ್ರೀತಮ್ ಮಿಗ್ಲಾನಿ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ ಪರಿಚಯವಾಗುತ್ತೆ. ಈ ಪ್ರೀತಮ್ ಮಿಗ್ಲಾನಿ ದುಬೈನಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಇದ್ದ ಮನುಷ್ಯ. ಅರ್ಚನಾ ಶರ್ಮಾ ಸೌಂದರ್ಯ ನೋಡಿ ಪ್ರೀತಮ್ ಮಿಗ್ಲಾನಿ ಮನಸೋತು ಹೋಗ್ತಾರೆ. ಅರ್ಚನಾ ಶರ್ಮಾ ಕೂಡ ಪ್ರೀತಮ್ ಮಿಗ್ಲಾನಿಗೆ ಬಲೆ ಬೀಸ್ತಾರೆ. ಅರ್ಚನಾನನ್ನು ಪ್ರೀತಿಸಲು ಶುರು ಮಾಡಿದ ಪ್ರೀತಮ್ ಮಿಗ್ಲಾನಿ ಅರ್ಚನಾಗೆ ಹಣಕಾಸಿನ ಸಹಾಯ ಮಾಡಲು ಶುರು ಮಾಡ್ತಾರೆ. ಹಾಗೆ ಅರ್ಚನಾಗೆ ದುಬೈನಲ್ಲಿ ಫ್ಲಾಟ್ ಒಂದನ್ನು ಕೂಡ ಕೊಡಿಸ್ತಾರೆ. ಇವರಿಬ್ಬರ ಸ್ನೇಹ ಪ್ರೀತಿಗೆ ತಿರುಗಿ ಅರ್ಚನಾ ಶರ್ಮಾ ಲೈಫ್ ಸೆಟಲ್ ಮಾಡಬೇಕು ಅಂತ ಪ್ರೀತಮ್ ಮಿಗ್ಲಾನಿ ಅರ್ಚನಾ ಶರ್ಮಾಗೆ ದುಬೈನ ಶಾರ್ಜಾದಲ್ಲಿ ಬಟ್ಟೆ ಮಳಿಗೆ ಅಂದರೆ ಕ್ಲೋತ್ ಶೋರೂಮ್ ಒಂದನ್ನು ಓಪನ್ ಮಾಡಿ ಕೊಡ್ತಾರೆ. ಇವರಿಬ್ಬರ ಪ್ರೀತಿ ಮುಂದುವರೆದು ಇಬ್ಬರು ಮದುವೆಯಾಗಲು ಕೂಡ ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಮಧ್ಯಪ್ರದೇಶದ ಉಜ್ಜಯಿನ್ನಲ್ಲಿ ಇಬ್ಬರು ಎಂಗೇಜ್ಮೆಂಟ್ ಕೂಡ ಆಗ್ತಾರೆ. ಆದರೆ ಎಂಗೇಜ್ಮೆಂಟ್ ಮುಗಿದ ಮೇಲೆ ಈ ಮದುವೆ ತುಂಬಾ ದಿನ ನಿಲ್ಲಲ್ಲ. ಇಬ್ಬರು ಒಬ್ಬರಿಂದೊಬ್ಬರು ಬೇರೆ ಆಗ್ತಾರೆ. ಪ್ರೀತಮ್ ಮಿಗ್ಲಾನಿಯಿಂದ ಬೇರಾದ ಮೇಲೆ ಅರ್ಚನಾ ಶರ್ಮಾ ದುಬೈ ಬಿಟ್ಟು ಮುಂಬೈಗೆ ಪುನಃ ಬರ್ತಾರೆ. ನಟನೆಯಲ್ಲಿ ಅವಕಾಶ ಸಿಗುತ್ತೋ ಅಂತ ಎರಡನೇ ಸಲ ಪ್ರಯತ್ನ ಮಾಡ್ತಾರೆ. ಅವರ ಎರಡನೇ ಸಲದ ಪ್ರಯತ್ನದಲ್ಲೂ ಅವರಿಗೆ ಅಂದುಕೊಂಡ ಅವಕಾಶಗಳು ಸಿಗುವುದಿಲ್ಲ. ಇದರಿಂದ ಬೇಸತ್ತ ಅರ್ಚನಾ ಶರ್ಮಾ ಮುಂಬೈ ಬಿಟ್ಟು ಪುನಃ ದುಬೈಗೆ ಬರ್ತಾರೆ. ಈ ಸಲ ದುಬೈಗೆ ಬಂದಾಗ ಇವರಿಗೆ ಇರ್ಫಾನ್ ಗೋಗಾ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ಪರಿಚಯವಾಗ್ತಾರೆ. ಈ ಇರ್ಫಾನ್ ಗೋಗಾ ಯಾರು ಗೊತ್ತಾ? ಅಂಡರ್ ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಇದ್ದಾರಲ್ಲ, ಅವರ ಸಹೋದರ ಅನೀಸ್ ಇಬ್ರಾಹಿಂ ಖಾಸಾ ಬಂಟಾ ಈ ಇರ್ಫಾನ್ ಗೋಗಾ. ಅರ್ಚನಾ ಶರ್ಮಾ ಸೌಂದರ್ಯ ನೋಡಿ ಇರ್ಫಾನ್ ಗೋಗಾ ಮನಸೋತು ಹೋಗ್ತಾನೆ. ಈತ ಅರ್ಚನಾ ಶರ್ಮಾಗೆ ಹಣಕಾಸಿನ ನೆರವು ಕೂಡ ಮಾಡ್ತಾನೆ. ಅರ್ಚನಾ ಶರ್ಮಾ ಇರ್ಫಾನ್ ಗೋಗಾಗೂ ಬಲೆ ಬೀಸ್ತಾರೆ. ಇಲ್ಲಿಂದ ಅರ್ಚನಾ ಶರ್ಮಾ ಅಂಡರ್ ವರ್ಲ್ಡ್ ಬದುಕು ಶುರುವಾಗುತ್ತೆ. ಇರ್ಫಾನ್ ಗೋಗಾ ಮೂಲಕ ಅರ್ಚನಾ ಶರ್ಮಾಗೆ ದೊಡ್ಡ ಗ್ಯಾಂಗ್ಸ್ಟರ್ ಆದ ಬಬ್ಲು ಶ್ರೀವಾತ್ಸವ್ ಪರಿಚಯವಾಗುತ್ತೆ. ಈ ಬಬ್ಲು ಶ್ರೀವಾತ್ಸವ್ ಅತಿ ದೊಡ್ಡ ಗ್ಯಾಂಗ್ಸ್ಟರ್. ಇವರ ಬಗ್ಗೆ ಕೂಡ ನಾನು ಮುಂದೆ ವಿಡಿಯೋ ಮಾಡ್ತೀನಿ. ಬಬ್ಲು ಶ್ರೀವಾತ್ಸವ್ ಅರ್ಚನಾ ಸೌಂದರ್ಯ ನೋಡಿ ಮನಸೋತು ಹೋಗ್ತಾರೆ. ಅರ್ಚನಾ ಶರ್ಮಾ ಬಬ್ಲು ಶ್ರೀವಾತ್ಸವ್ಗೂ ಬಲೆ ಬೀಸ್ತಾರೆ. ಇರ್ಫಾನ್ ಗೋಗಾಗೆ ಕೈ ಕೊಟ್ಟು ಬಬ್ಲು ಶ್ರೀವಾತ್ಸವ್ ಜೊತೆ ಅರ್ಚನಾ ಶರ್ಮಾ ತುಂಬಾ ಆತ್ಮೀಯರಾಗ್ತಾರೆ.
ಬಬ್ಲು ಶ್ರೀವಾತ್ಸವ್ ಮತ್ತು ಅರ್ಚನಾ ಶರ್ಮಾ ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡ್ತಾರೆ. ಬಬ್ಲು ಶ್ರೀವಾತ್ಸವ್ ಅರ್ಚನಾ ಶರ್ಮಾಗೆ ಅಪರಾಧ ಕೃತ್ಯಗಳನ್ನು ಹೇಗೆ ಮಾಡೋದು ಅಂತ ಕಲಿಸ್ತಾರೆ. ಇವರಿಬ್ಬರು ದುಬೈನಲ್ಲೇ ಕೂತು ಕಿಡ್ನ್ಯಾಪಿಂಗ್ ದಂಧೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಇಬ್ಬರು ದುಬೈ ಬಿಟ್ಟು ನೇಪಾಳಕ್ಕೆ ಬಂದು ಸೆಟಲ್ ಆಗ್ತಾರೆ. ದುಬೈ ಬಿಟ್ಟು ನೇಪಾಳಕ್ಕೆ ಬಂದ ಬಬ್ಲು ಶ್ರೀವಾತ್ಸವ್ ಮತ್ತು ಅರ್ಚನಾ ಶರ್ಮಾ ನೇಪಾಳದಲ್ಲೇ ಕೂತು ಕಿಡ್ನ್ಯಾಪಿಂಗ್ ದಂಧೆ ಶುರು ಮಾಡ್ತಾರೆ. ಇದರ ಬಗ್ಗೆ ಮಾಹಿತಿ ಸಿಕ್ಕಿದ ಪೊಲೀಸರು ಇವರಿಬ್ಬರನ್ನು ಬಂಧಿಸಲು ಬಲೆ ಬೀಸ್ತಾರೆ. ಆದರೆ ಅರ್ಚನಾ ಶರ್ಮಾ ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಬಬ್ಲು ಶ್ರೀವಾತ್ಸವ್ ಮಾತ್ರ ಸಿಕ್ಕಿ ಬೀಳ್ತಾರೆ. ಇವರನ್ನು ಅರೆಸ್ಟ್ ಮಾಡಿ ನೇಪಾಳದಿಂದ ಭಾರತದ ಡೆಲ್ಲಿಗೆ ಡಿಪೋರ್ಟ್ ಮಾಡ್ತಾರೆ. ಭಾರತದ ಡೆಲ್ಲಿಯ ಜೈಲಿನಲ್ಲಿ ಬಬ್ಲು ಶ್ರೀವಾತ್ಸವ್ ಇರ್ತಾರೆ. ನೇಪಾಳದಿಂದ ಎಸ್ಕೇಪ್ ಆದ ಅರ್ಚನಾ ಶರ್ಮಾ ದೆಹಲಿಗೆ ಬರ್ತಾರೆ. ದೆಹಲಿಯಲ್ಲಿ ಸನ್ಲೈಟ್ ಕಾಲನಿ ಅಂತ ಒಂದು ಏರಿಯಾ ಇದೆ. ಬಬ್ಲು ಶ್ರೀವಾತ್ಸವ್ ಜೈಲಲ್ಲಿ ಕೂತೆ ಸನ್ಲೈಟ್ ಕಾಲನಿಯಲ್ಲಿ ಅರ್ಚನಾ ಶರ್ಮಾಗೆ ಫ್ಲ್ಯಾಟ್ ಒಂದನ್ನು ಬಾಡಿಗೆಗೆ ಕೊಡಿಸ್ತಾರೆ. ಆ ಫ್ಲ್ಯಾಟ್ನಲ್ಲಿ ಕೂತೆ ಅರ್ಚನಾ ಶರ್ಮಾ ಕಿಡ್ನ್ಯಾಪಿಂಗ್ ದಂಧೆ ಮುಂದುವರೆಸ್ತಾರೆ. ತನ್ನ ಸೌಂದರ್ಯವನ್ನೇ ಆಯುಧವಾಗಿ ಬಳಸಿಕೊಂಡ ಅರ್ಚನಾ ಶರ್ಮಾ ಪಾತಕ ಲೋಕದಲ್ಲಿ ಅರ್ಚನಾ ಶರ್ಮಾ ಮಾಡಿದ ಕೃತ್ಯಗಳಾದ್ರೂ ಯಾವುದು? ಜೈಲಿನಲ್ಲಿದ್ದ ಬಬ್ಲು ಶ್ರೀವಾತ್ಸವ್ ಮಾರ್ಗದರ್ಶನ ಪಡೆದು 1998ರಲ್ಲಿ ಅರ್ಚನಾ ಶರ್ಮಾ ಬಿಸ್ನೆಸ್ ಮ್ಯಾನ್ ಮತ್ತು ಹೋಟೆಲಿಯರಾದ ಲಾಲಾ ಅಭಯಾಸ್ ಅನ್ನೋ ಒಬ್ಬನನ್ನ ಕಿಡ್ನ್ಯಾಪ್ ಮಾಡೋಕೆ ಪ್ಲಾನ್ ಮಾಡ್ತಾಳೆ. ಆ ಪ್ಲಾನ್ನಂತೆ ಲಾಲಾ ಅಭಯಾಸ್ನನ್ನು ಅವಳ ಸೌಂದರ್ಯದಿಂದ ಆಕರ್ಷಿಸಿ ಆತನನ್ನು ಮನೆಗೆ ಕರೆದು ಗಿಫ್ಟ್ ಕೊಡೋದಾಗಿ ಹೇಳ್ತಾಳೆ. ಇವಳ ಮಾತನ್ನು ನಂಬಿದ ಲಾಲಾ ಅಭಯಾಸ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ರೆ ಆತನನ್ನು ಅರ್ಚನಾ ಶರ್ಮಾ ಮತ್ತು ಗ್ಯಾಂಗ್ ಕಿಡ್ನ್ಯಾಪ್ ಮಾಡುತ್ತೆ. ಈ ವಿಷಯ ದೆಹಲಿ ಪೊಲೀಸರಿಗೆ ಹೇಗೋ ತಿಳಿಯುತ್ತೆ. ವಿಷಯ ತಿಳಿದ ಪೊಲೀಸರು ದೆಹಲಿಯ ಸನ್ಲೈಟ್ ಕಾಲನಿಯಲ್ಲಿರುವ ಅರ್ಚನಾ ಶರ್ಮಾ ಮನೆ ಮೇಲೆ ರೈಡ್ ಮಾಡ್ತಾರೆ. ಮನೆ ಮೇಲೆ ರೈಡ್ ಮಾಡಿದ ಪೊಲೀಸರಿಗೆ ಒಂದಿಷ್ಟು ಆಟೋಮೆಟಿಕ್ ರೈಫಲ್ಗಳು ಸಿಗತ್ತೆ. ಇದನ್ನು ನೋಡಿ ಪೊಲೀಸರೇ ಶಾಕ್ ಆಗಿರ್ತಾರೆ. ಹಾಗೆ ಆಕೆಯ ಮನೆಯಲ್ಲಿದ್ದ ಬಿಸ್ನೆಸ್ ಮ್ಯಾನ್ ಹೋಟೆಲಿಯರ್ ಆದ ಲಾಲಾ ಅಭಯಾಸ್ನನ್ನು ಪೊಲೀಸರು ರಕ್ಷಿಸಿ ಮನೆಗೆ ಕಳಿಸ್ತಾರೆ. ಅರ್ಚನಾ ಶರ್ಮಾನನ್ನು ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸ್ತಾರೆ. ಆದರೆ ಈ ಕೇಸ್ನಲ್ಲಿ ಅರ್ಚನಾ ಶರ್ಮಾಗೆ ಕೆಲವೇ ದಿನಗಳಲ್ಲಿ ಬೇಲ್ ಸಿಗತ್ತೆ. ಈ ಕೇಸ್ನಿಂದ ಮಿಸ್ ಆದ ಅರ್ಚನಾ ಶರ್ಮಾ ಇನ್ನೆಂದೂ ಪೊಲೀಸರ ಕೈಗೆ ಸಿಗಲಿಲ್ಲ. ಈ ಕಾರಣಕ್ಕೆ ಪೊಲೀಸರು ಈಕೆಯನ್ನ ಮಿಸ್ ಎಕ್ಸ್ ಅಂತ ಹೆಸರಿಡ್ತಾರೆ. ಪೊಲೀಸರ ಕೈಗೆ ಸಿಗದಿದ್ರೂ ಈಕೆಯ ಅಪರಾಧ ಕೃತ್ಯಗಳು ಹಾಗೆ ನಡೀತಾ ಇರ್ತವೆ. ಹೀಗೆ 1998ರಲ್ಲಿ ಮಧ್ಯಪ್ರದೇಶದ ಇಂದೋರ್ ನಗರದ ಬಿಲ್ಡರ್ ಒಬ್ಬರಿಗೆ ಕರೆ ಮಾಡಿ ಬೆದರಿಕೆ ಹಾಕಿ 30 ಲಕ್ಷದ ಬೇಡಿಕೆ ಅರ್ಚನಾ ಶರ್ಮಾ ಇಡ್ತಾರೆ. ಹಣವನ್ನು ಪಡೆಯಲು ಅರ್ಚನಾ ಶರ್ಮಾ ಮತ್ತು ಗ್ಯಾಂಗ್ ಮಧ್ಯಪ್ರದೇಶದ ಇಂದೋರ್ ನಗರಕ್ಕೆ ಬಂದಿರುತ್ತೆ. ಈ ವಿಷಯ ಹೇಗೋ ಪೊಲೀಸರಿಗೆ ತಿಳಿಯುತ್ತೆ. ಆದರೆ ಹಣ ಪಡೆಯಲು ಅರ್ಚನಾ ಶರ್ಮಾ ಹೋಗಿರಲ್ಲ. ಬದಲಾಗಿ ಆಕೆಯ ಗ್ಯಾಂಗ್ನ 4 ಸದಸ್ಯರನ್ನು ಆಕೆ ಕಳಿಸಿರ್ತಾಳೆ. ದೂರದ ಬಿಲ್ಡಿಂಗ್ ಒಂದರಲ್ಲಿ ಕೂತು ಈ ಎಲ್ಲ ದೃಶ್ಯವನ್ನು ಅರ್ಚನಾ ಶರ್ಮಾ ನೋಡ್ತಾ ಇರ್ತಾಳೆ. ಅಲ್ಲಿಗೆ ಬಂದ ಪೊಲೀಸರು ಆಕೆಯ ಗ್ಯಾಂಗ್ನ 4ರನ್ನು ಎನ್ಕೌಂಟರ್ ಮಾಡ್ತಾರೆ. ಆ ಎನ್ಕೌಂಟರ್ನ ವಿಷಯ ಗೊತ್ತಾಗುತ್ತಿದ್ದಂತೆ ಅರ್ಚನಾ ಶರ್ಮಾ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಾವುದೇ ಆಪರೇಷನ್ ಮಾಡಬೇಕಾದ್ರೂ ಅರ್ಚನಾ ಶರ್ಮಾ ಸ್ಪಾಟ್ಗೆ ಹೋಗ್ತಾ ಇರಲಿಲ್ಲ. ಬದಲಾಗಿ ತನ್ನ ಗ್ಯಾಂಗ್ನ ಸದಸ್ಯರನ್ನು ಕಳಿಸ್ತಾ ಇದ್ಲು. ಈ ಕಾರಣಕ್ಕೆ ಪೊಲೀಸರಿಗೆ ಅರ್ಚನಾ ಶರ್ಮಾನನ್ನು ಬಂಧಿಸುವುದು ತುಂಬಾ ಕಷ್ಟವಾಗಿತ್ತು. ಮಧ್ಯಪ್ರದೇಶದ ಇಂದೋರ್ನಿಂದ ಎಸ್ಕೇಪ್ ಆದ ಅರ್ಚನಾ ಶರ್ಮಾ ಕೋಲ್ಕತಾಗೆ ಬರ್ತಾರೆ. 1998ರಲ್ಲಿ ಕೋಲ್ಕತಾದ ಇಂಡಸ್ಟ್ರಿಯಲಿಸ್ಟ್ ಒಬ್ಬರನ್ನು ಕಿಡ್ನ್ಯಾಪ್ ಮಾಡಲು ಪ್ಲಾನ್ ಮಾಡ್ತಾರೆ. ಪ್ಲಾನ್ನಂತೆ ಕೋಲ್ಕತಾದ ಪಾರ್ಕ್ ಸ್ಟ್ರೀಟ್ ಅನ್ನೋ ಏರಿಯಾದ ಹೋಟೆಲ್ ಒಂದರಲ್ಲಿ ಉಳಿದುಕೊಳ್ತಾರೆ. ಈ ಮಾಹಿತಿ ಉತ್ತರ ಪ್ರದೇಶ ಪೊಲೀಸರಿಗೆ ತಿಳಿಯುತ್ತೆ. ಉತ್ತರ ಪ್ರದೇಶ ಪೊಲೀಸರು ಪಶ್ಚಿಮ ಬಂಗಾಳ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ.
ಮಾಹಿತಿ ತಿಳಿದ ಪಶ್ಚಿಮ ಬಂಗಾಳ ಪೊಲೀಸರು ಅರ್ಚನಾ ಶರ್ಮಾ ಇರೋ ಹೋಟೆಲ್ ಮೇಲೆ ರೈಡ್ ಮಾಡ್ತಾರೆ. ಈ ಘಟನೆಯಲ್ಲಿ ಅರ್ಚನಾ ಶರ್ಮಾ ಹೇಗೋ ಎಸ್ಕೇಪ್ ಆಗ್ತಾರೆ. ಆದರೆ ಅರ್ಚನಾ ಶರ್ಮಾ ಗ್ಯಾಂಗ್ನ ಇಬ್ಬರು ಸದಸ್ಯರ ಎನ್ಕೌಂಟರ್ ನಡೆಯುತ್ತೆ. ಕೋಲ್ಕತ್ತಾದಿಂದ ಎಸ್ಕೇಪ್ ಆದ ಅರ್ಚನಾ ಶರ್ಮಾ ಫೇಕ್ ಪಾಸ್ಪೋರ್ಟ್ ಮೂಲಕ ನೇಪಾಳಕ್ಕೆ ಬರ್ತಾರೆ. ಒಂದಷ್ಟು ದಿನ ಅರ್ಚನಾ ಶರ್ಮಾ ಯಾವುದೇ ಕೃತ್ಯಗಳಲ್ಲಿ ಭಾಗಿಯಾಗಲ್ಲ. ಆದರೆ ಅದೇ ವರ್ಷ ಅಂದರೆ 1998ರಲ್ಲಿ ನೇಪಾಳದ ರಾಜಕಾರಣಿಯೊಬ್ಬರ ಕೊಲೆ ನಡೆಯುತ್ತೆ. ಆ ರಾಜಕಾರಣಿಯ ಹೆಸರು ದಿಲ್ಶಾದ್ ಮಿರ್ಜಾ ಬೇಗ್. ಈ ದಿಲ್ಶಾದ್ ಮಿರ್ಜಾ ಬೇಗ್ ಕೊಲೆ ಬಗ್ಗೆ ನಾನು ಈ ಎಪಿಸೋಡ್ನಲ್ಲಿ ಹೇಳಲ್ಲ, ಇದರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ಈ ಕೊಲೆಯನ್ನು ಅರ್ಚನಾ ಶರ್ಮಾ ಮತ್ತು ಬಬ್ಲು ಶ್ರೀವಾಸ್ತವ್ ಸೇರಿಯೇ ಮಾಡಿಸಿರ್ತಾರೆ. ದಿಲ್ಶಾದ್ ಮಿರ್ಜಾ ಬೇಗ್ ಕೊಲೆ ಸುದ್ದಿ ಕೇಳಿ ಬಬ್ಲು ಶ್ರೀವಾಸ್ತವ್ ಜೈಲಿನಲ್ಲೇ ಖುಷಿ ಪಡ್ತಾ ಇರ್ತಾರೆ. ದಿಲ್ಶಾದ್ ಮಿರ್ಜಾ ಬೇಗ್ ಕೊಲೆಯ ನಂತರ ಅರ್ಚನಾ ಶರ್ಮಾ ಯಾವುದೇ ಕೃತ್ಯದಲ್ಲಿ ಭಾಗಿಯಾಗಲ್ಲ, ತುಂಬಾ ಸೈಲೆಂಟ್ ಆಗಿ ಬಿಡ್ತಾರೆ. 2010ರಲ್ಲಿ ಅರ್ಚನಾ ಶರ್ಮಾ ನೇಪಾಳದಲ್ಲಿ ನಿಗೂಢವಾಗಿ ಕೊಲೆಯಾಗಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ. ಆ ಸುದ್ದಿ ಎಷ್ಟು ಸುಳ್ಳೋ ಎಷ್ಟು ನಿಜವೋ ಗೊತ್ತಿಲ್ಲ, ಯಾಕೆಂದರೆ ಅರ್ಚನಾ ಮೃತದೇಹ ಇದುವರೆಗೆ ಸಿಕ್ಕಿಲ್ಲ. ಇನ್ನು ಕೆಲವರು ಅರ್ಚನಾ ಶರ್ಮಾನನ್ನು ನೇಪಾಳದ ಡ್ರಗ್ ಮಾಫಿಯಾ ಕೊಲೆ ಮಾಡಿಸಿತು ಅಂತ ಹೇಳ್ತಾರೆ. ಆದರೆ ಮುಂಬೈನ ಮಾಜಿ ಪೊಲೀಸ್ ಅಧಿಕಾರಿಯೊಬ್ಬರು ತಾನು ಅಮೆರಿಕಾಗೆ ಹೋದಾಗ ಅರ್ಚನಾ ಶರ್ಮಾನನ್ನು ನೋಡಿರುವುದಾಗಿಯೂ ಆಕೆ ಅಮೆರಿಕಾದ ಬಿಸ್ನೆಸ್ ಮ್ಯಾನ್ ಒಬ್ಬರನ್ನು ಮದುವೆಯಾಗಿರುವುದಾಗಿಯೂ ಹೇಳ್ತಾರೆ. ಅದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಯಾಕಂದ್ರೆ ಅರ್ಚನಾ ಶರ್ಮಾ 2010ರ ನಂತರ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಹಾಗೆ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಹಾಗೆ ಈ ಮಾತು ಹೇಳಿದ ಪೊಲೀಸ್ ಅಧಿಕಾರಿ ಬಗ್ಗೆನೂ ನಾನು ಒಂದು ಎಪಿಸೋಡ್ ಮಾಡ್ತೀನಿ. ಇನ್ನು ಕೆಲವರು ಅರ್ಚನಾ ಶರ್ಮಾ ಗಲ್ಫ್ ದೇಶದಲ್ಲಿ ಬದುಕಿದ್ದಾರೆ ಅಂತ ನಂಬ್ತಾರೆ. ಇದರ ಬಗ್ಗೆನೂ ಯಾವುದೇ ಮಾಹಿತಿ ಇಲ್ಲ. ಅರ್ಚನಾ ಶರ್ಮಾ ಸತ್ತಿದ್ದಾರೆಂದು ಯಾವ ಪೊಲೀಸರು ನಂಬುತ್ತಿರಲಿಲ್ಲ. 2013ರಲ್ಲಿ ಅರ್ಚನಾ ಶರ್ಮಾ ಕಥೆಯ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾ ಹೆಸರು ಲೇಡಿ ಡಾನ್ ಅಂತ. ಆ ಸಿನಿಮಾ ಪ್ರೀಮಿಯರ್ ಶೋ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆಯುತ್ತೆ. ಆ ಸಿನಿಮಾದ ಪ್ರೀಮಿಯರ್ ಶೋಗೆ ಅರ್ಚನಾ ಶರ್ಮಾ ಬರ್ತಿದಾರಂತ ಪೊಲೀಸರಿಗೆ ಯಾರೋ ಮಾಹಿತಿ ಕೊಡ್ತಾರೆ. ಪೊಲೀಸರು ಅಲ್ಲಿ ಬಂದು ಕಾಯ್ತಾರೆ. ಆದರೆ ಆ ಪ್ರೀಮಿಯರ್ ಶೋಗೆ ಅರ್ಚನಾ ಶರ್ಮಾ ಬಂದಿರಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ 2010ರ ನಂತರ ಅರ್ಚನಾ ಶರ್ಮಾ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಇಲ್ಲಿಗೆ ಅರ್ಚನಾ ಶರ್ಮಾ ಕತೆ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕತೆ ಜೊತೆ ನಿಮಗೆ ಸಿಗ್ತೇನೆ. ನಾನು ಹೇಳಿರುವ ನೈಜ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.